ಇಶಾ ಮಾಡ್ತಿರೋ ಹಠದಿಂದ ನನ್ನ ಹೆಸರು, ನನ್ನ ಎಕ್ಸ್ಪೀರಿಯನ್ಸು, ನನ್ನ ಪ್ರೋಗ್ರೆಸ್ಸು, ನನ್ನ ದಿಲ್ಲಿ ಕುರ್ಚಿನೂ ಕೂಡ ಕಷ್ಟಕ್ಕೆ ಬಂದ್ಬಿಟ್ಟಿದೆ ಸೂರಜ್. ಈಗ ನೀನು ಏನು ಮಾಡಾದ್ರೂ ಸರಿ, ಇಶಾನ ಗುಲಾಬ್ ಬಂಗ್ಲೆಗೆ ವಾಪಸ್ ಕಳಿಸ್ಲೇಬೇಕು ಸೂರಜ್. ಆಗ್ಲಿ ಯಜಮಾನ್ರಿ, ನಾನು ಅದೇ ಪ್ರಯತ್ನದಲ್ಲಿದ್ದೀನಿ. ಈ ಮೂರ್ತಿ ಪುರುಷೋತ್ತಮ ಅವ್ರ ಮಗನಿಗೆ ತುಂಬಾನೇ ಇಷ್ಟ ಆಯ್ತು. ಇದನ್ನ ನಮ್ಮ ಕಡೆಯಿಂದ ಅವ್ರ ಮನೆಗೆ ಕಳಿಸ್ಕೊಟ್ಬಿಡಿ. ಅವ್ರ ಮಗನಿಗೆ ಗಿಫ್ಟ್ ಕೊಟ್ಟ ಹಾಗಾಗತ್ತೆ. ನಿಮ್ಗಂತೂ ನಿಮ್ಮ ಹೆತ್ತ ಮಗಳಿಗೂ ಒಂದು ಬೊಂಬೆಗೂ ಯಾವುದೇ ವ್ಯತ್ಯಾಸ ಮೊದಲಿಂದನೂ ಇರಲಿಲ್ಲ. ಆದರೆ ನಾನು ಅವತ್ತೂ ನಿಮ್ಮ ಬೊಂಬೆ ಅಲ್ಲ, ಇವತ್ತಿಗೂ ಅಲ್ಲ. ನಿಮ್ಮ ಕೈಯಲ್ಲಿ ಆಡಿಸೋ ಗೊಂಬೆ ಅಂತೂ ನಾನು ಆಗಲ್ಲ. ನನ್ನ ಮದುವೆ ಸೂರಜ್ ಜೊತೆಲಿ ಆಗ್ಬಿಟ್ಟಿದೆ. ನಾನು ಅವನ ಹೆಂಡತಿ. ನನ್ನ ಅವನಿಂದ ಯಾರೂ ದೂರ ಮಾಡೋಕ್ಕಾಗಲ್ಲ. ಯಜಮಾನ್ರೆ, ಮೂರ್ತಿದು ಒಂದು ಕಾಲು ಹಾಳಾಗಿದೆ. ಅದರಿಂದಾಗೆ ಅದು ಅವಾಗ ಹೋಗಿ ಬೀಳ್ತಾ ಇತ್ತು. ಮತ್ತು ಒಡೆದೋಗಿರೋ ಮೂರ್ತಿನ ಯಾರಿಗಾದ್ರೂ ಉಡುಗೊರೆ ಕೊಡೋದು ಅಶುಭ ಆಗುತ್ತೆ. ನೀವು ಪರ್ಮಿಷನ್ ಕೊಡೋದಾದರೆ ಇದೇ ಥರದ್ದು ಇನ್ನೊಂದು ಮೂರ್ತಿ ಮಾಡಿ ಅವ್ರ ಮನೆಗೆ ಕಳಿಸ್ಕೊಡ್ತೀವಿ. ಹಾಂ, ಪರವಾಗಿಲ್ಲ. ನಿನಗೆ ಹೇಗೆ ಸರಿ ಅನ್ಸುತ್ತೋ ಹಾಗೆ ಮಾಡು. ಹಾಂ ಮಗಳೇ, ನೀನು ಹೋಗಿ ರೆಸ್ಟ್ ಮಾಡು. ತುಂಬ ಸುಸ್ತಾಗಿರ್ಬೇಕು ಇವತ್ತು ನಿನಗೆ. ನಾನು ಹೊರಡ್ತೀನಿ. ನೀನು ಯಾರೇ ಆಗಿದ್ರೂ ಸರಿ, ಆದಷ್ಟು ಬೇಗ ಇಲ್ಲಿಂದ ಹೊರಟು ಹೋಗು. ಒಂದು ವೇಳೆ ನಿನ್ನ ಜೊತೆಗೆ ನನ್ನನ್ನು ಯಾರಾದರೂ ನೋಡಿಬಿಟ್ರೆ ಆಗ ನನ್ನ ಮೇಲೂ ಅನುಮಾನ ಪಟ್ಟು ಪ್ರಶ್ನೆ ಮಾಡ್ತಾರೆ. ಸರಿ, ಹೊರಡಿ ಇಲ್ಲಿಂದ. ಇವತ್ತಂತೂ ನಾನು ತುಂಬಾ ಖುಷಿಯಾಗಿದ್ದೀನಿ. ಬೊಂಬೆಯಾಗಾದರೂ ಸರಿ, ನಾನು ನಮ್ಮವ್ರ ಜೊತೆಲಿ ಇವತ್ತು ಟೈಮ್ ಸ್ಪೆಂಡ್ ಮಾಡಿದೆ. ಅವ್ರ ಖುಷಿನೆಲ್ಲ ನನ್ನ ಕಣ್ಣಾರೇ ನೋಡಿದೆ. ಕೃಷ್ಣ, ಇದೆಲ್ಲ ನಿನ್ನಿಂದಲೇ ಆಗಿತ್ತು. ಥ್ಯಾಂಕ್ ಯು. ಸರ್, ದುಡ್ಡಾ? ಯಾರು ನೀವು? ನಾನು ಮೂರ್ತಿಯಾಗಿ ಅಲ್ಲಿ ಹಾಲಲ್ಲಿ ನಿಂತ್ಕೊಂಡಿದ್ನಲ್ಲ. ಮೂರ್ತಿ? ಹಾಗಾದ್ರೆ ಅಸಲಿ ಮೂರ್ತಿ ಅಲ್ಲ ನೀವಾ? ಮತ್ತಿನ್ನೇನು, ನೋಡಿ ನಾನು ಅದೇ ಬಟ್ಟೆನಲ್ಲೇ ಇದ್ದೀನಿ. ಒಂದ್ ನಿಮಿಷ ನೋಡಿ, ಮಟಿಕೆ ಕೂಡ ಈ ತರ ನಿಂತಿದ್ದೆ. ತುಂಬಾ ಹೊತ್ತಿಂದ ನಾನು ಅಲ್ಲಾಡ್ದೆ ನಿಂತಿದ್ದೀನಿ. ಸೊಂಟ, ಬೆನ್ನು, ಕಾಲು ಎಲ್ಲ ಮರಕಟ್ಟು ಹೋಗಿದೆ. ಏ ಹುಡುಗಿ, ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗು. ಹೆಂಗನ್ನಿಸ್ತಾ ಇದೆ? ನಿನ್ ಮಾತು ನಂಬಿ ನಾನು ದುಡ್ಡು ಕೊಡ್ತೀನಿ ಅನ್ಕೊಂಡಿದ್ಯಾ? ನೋಡಿ, ನೀವಂತೂ ದುಡ್ಡು ಕೊಡ್ಬೇಕು. ನಾನು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದೀನಿ. ಪಾರ್ಟಿನಲ್ಲಿ ಒಬ್ರಿಗೂ ಅನುಮಾನ ಕೂಡ ಬಂದಿಲ್ಲ. ನಾನೊಂದು ಮೂರ್ತಿ ಅಲ್ಲ, ಒಂದು ಹುಡುಗಿ ಅಂತ. ನಿಮ್ಗೆ ಮೂರ್ತಿ ತಂದಿಡೋದಕ್ಕೆ ದುಡ್ಡು ಬಂದಿರತ್ತಲ್ವಾ? ನೀವು ಸುಮ್ಮನೆ ದುಡ್ಡು ಕೊಟ್ಬಿಡಿ. ಇಲ್ಲಾಂದ್ರೆ ಏನ್ ಮಾಡ್ತೀಯಾ? ಏನು ಮಾಡಕ್ಕಾಗಲ್ಲ. ಹೋಗ್ ಜನ ಕೇಳಿದ್ರೆ ನಾನೇ ಮೂರ್ತಿ ಅಂತ ಜನ ನಂಬ್ತಾರ? ಯಾರು ನಂಬಲ್ಲ. ಹೋಗಿಲ್ಲಿಂದ. ಬಾಯ್ ಮುಚ್ಕೊಂಡು ಅವಳು ಕೊಡ್ಬೇಕಾಗಿರೋ ದುಡ್ಡನ್ನ ಕೊಟ್ಟು ಕಳಿಸು. ಕೆಲಸ ಮಾಡೋರು ಹೊಟ್ಟೆ ಮೇಲೆ ಹೊಡಿತಿಯಲ್ಲ, ನಾಚಿಕೆ ಆಗಲ್ವ ನಿನ್ಗೆ? ಅವಳಿಗಿರೋ ದುಡ್ಡಿನ ಅವಶ್ಯಕತೆಗೋಸ್ಕರ ಬೆಳಿಗ್ಗೆಯಿಂದ ಇಲ್ಲಿವರೆಗೂ ಏನು ತಿಂದೆ, ಕುಡಿದೆ, ಹಳ್ಳಾಡ್ದೆ, ಒಂದೇ ಜಾಗದಲ್ಲಿ ಕಷ್ಟಪಟ್ಟು ನಿಂತಿದ್ಲಲ್ಲ, ಅವಳಿಗೆ ಮೋಸ ಮಾಡೋದು ನೋಡ್ತಾ ಇದೀಯಾ? ನೀನು ದುಡ್ಡು ಕೊಡದೆ ಯಾಮಾರಿಸ್ತಾ ಇದೀಯಾ ಅಂತ ಯಜಮಾನ್ರಿಗೆ ಏನಾದರೂ ಗೊತ್ತಾಯ್ತು ಅಂದ್ರೆ ಗೊತ್ತಲ್ವಾ ನಿನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ. ಸಾರಿ ಸರ್, ತಗೊಳ್ಳಿ ಇದನ್ನ. ಇನ್ನು 2,000 ಕೊಡು. 2,000ನ? ಏನಕ್ಕೆ? ಪೇಮೆಂಟ್ ಲೇಟ್ ಮಾಡಿದ್ದಕ್ಕೆ. ಸರಿ, ಹೊರಡಿವಾಗ. ಹಾಂ, ತಗೊಳ್ಳಿ ನಿಮ್ಮ ಪೇಮೆಂಟ್. ಮತ್ತೆ ಹಾಂ, ಇದು ಮೆಡಿಸಿನ್. ನೀವು ನಿಮ್ಮ ಕಾಲ್ಗಾಗಿರೋ ಗಾಯಕ್ಕೆ ಹಚ್ಕೊಳ್ಳಿ. ಅದಕ್ಕೆ ಗಾಯ ಆಗಿತ್ತಲ್ಲ, ಆಗಲೇ ನೋಡಿದೆ ನಾನು.
ನನ್ನ ಗಂಡ ರೌಡಿ ಆಗಿರ್ಬೋದು, ಆದರೆ ಮನಸ್ಸಿರೋ ಅಂಥ ರೌಡಿ.